ನಮಸ್ಕಾರಗಳು. ಈಗ ನಾವು ಪರಮಾಣು ರಚನೆಯ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿದ್ದೀವಿ ಅಲ್ವಾ. ಥಾಮ್ಸನ್ ರವರು ಮತ್ತೆ ರುದರ್ಫರ್ಡ್ ರವರ ಪರಮಾಣು ಮಾದರಿ ಬಗ್ಗೆ ತಿಳ್ಕೊಂಡಿದ್ವಿ. ಇವುಗಳಿಂದ ಹೊರ ಬರಲಿಕ್ಕೆ, ಅಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳಿಂದ ಹೊರ ಬರಲಿಕ್ಕೆ ನೀಲ್ಸ್ ಬೋರ್ ಎಂಬತಕ್ಕಂತಹ ವಿಜ್ಞಾನಿಯು ಕೂಡ ಅದರ ಮೇಲೆ ಅನ್ವೇಷಣೆಯನ್ನ ತೊಡಗಿದ್ರು. ಪರಮಾಣು ಯಾವ ರೀತಿ ರಚನೆ ಆಗಿರ್ಬೋದು ಅನ್ನೋದ್ರ ಮೇಲೆ ಇವರು ಅದರ ಅನ್ವೇಷಣೆಗಳನ್ನ ಮಾಡಿ ಸಮರ್ಥನೆಗಳನ್ನ ನೀಡಿದ್ರು. ಅವು ಏನು ಅಂದ್ರೆ, ಪರಮಾಣುವಿನಲ್ಲಿ ವಿಭಕ್ತ ಕಕ್ಷೆಗಳೆಂಬ ವಿಶಿಷ್ಟ ಕಕ್ಷೆಗಳಲ್ಲಷ್ಟೇ ಎಲೆಕ್ಟ್ರಾನ್ಗಳು ಇರಲು ಅವಕಾಶ ಇದೆ. ಅಂದ್ರೆ ಕಕ್ಷೆಗಳಿದಾವೆ, ಅಲ್ಲಷ್ಟೇ ಎಲೆಕ್ಟ್ರಾನ್ಗಳು ಇರ್ತವೆ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ರು. ಎರಡನೇದು, ವಿಭಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ ಎಂಬತಕ್ಕಂತಹ ಸಮರ್ಥನೆಯನ್ನು ಕೂಡ ಅವರು ನೀಡಿದರು. ಯಾರು? ನೀಲ್ಸ್ ಬೋರ್ ರವರು. ಹಾಗಾಗಿ ನಾವು ಕೂಡ ಈಗ ಬಳಸ್ತಾ ಇರ್ತಕ್ಕಂಥದ್ದು ನೀಲ್ಸ್ ಬೋರ್ ರವರ ಪರಮಾಣು ಮಾದರಿ ಬಗ್ಗೆ. ಈ ಮಾದರಿಯನ್ನೇ ಈಗ ನೋಡಿ, ಇವರು ಹೇಳಿರ್ತಕ್ಕಂತಹ ಒಂದು ಪರಮಾಣು ಮಾದರಿ ಹೇಗಿದೆ ಅಂದ್ರೆ, ಇದು ಒಂದು ಮಧ್ಯದಲ್ಲಿರ್ತಕ್ಕಂಥದ್ದು ಒಂದು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ. ಈ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಇರ್ತವೆ ಅಂತ. ಇಲ್ಲಿ ನ್ಯೂಟ್ರಾನ್ಗಳನ್ನ ಕಂಡುಹಿಡಿದವರು ಜೇಮ್ಸ್ ಚಾಡ್ವಿಕ್ ಎಂಬತಕ್ಕಂತಹ ವಿಜ್ಞಾನಿ ನ್ಯೂಟ್ರಾನ್ಗಳನ್ನ ಕಂಡುಹಿಡಿದ್ರು. ಸೊ ಇಂತಹ ನ್ಯೂಟ್ರಾನ್ಗಳು ಮತ್ತು ಪ್ರೋಟಾನ್ಗಳು ಎರಡು ಕೂಡ ಈ ಒಂದು ಬೀಜ ಕೇಂದ್ರದಲ್ಲಿ ಇರ್ತವೆ. ಇದನ್ನ ನಾವೇನಂತ ಕರಿತೀವಿ? ಬೀಜ ಕೇಂದ್ರ. ಈ ಬೀಜ ಕೇಂದ್ರದ ಹೊರಗೆ ಕವಚಗಳು ಇರ್ತವೆ. ಯಾವುದು? ಇದು 1ನೇ ಕವಚ. ಇದನ್ನ ನಾವು ಕೆ ಕವಚ ಅಂತ ಕರಿತೀವಿ. ಇದು ಕೆ ಕವಚ. ನಾನು ಹೇಳಿದೆ, ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಇರ್ತವೆ. ಅವೆರಡನ್ನು ಕೂಡ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ ಅಂತ ಹೇಳಿದ್ರು. ಇಲ್ಲಿ ಕವಚಗಳು ಇದಾವೆ ಅಥವಾ ಕಕ್ಷೆಗಳು ಇದಾವೆ. ಈಗ ಫಸ್ಟ್ನೇದು ಕೆ ಕವಚ ಅಂತ ಕರೆದ್ವಿ. ಇಲ್ಲಿ ಎಲೆಕ್ಟ್ರಾನ್ಗಳು ತುಂಬಬಹುದು. ಅದೇ ರೀತಿ ಇನ್ನೊಂದು ಕವಚ ಇದೆ, ಅದನ್ನ ಎಲ್ ಕವಚ ಅಂತ ಹೇಳಲಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಇದ್ರ ಮೇಲೆ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಭರ್ತಿ ಆಗ್ತಾ ಹೋಗ್ತವೆ, ಅದು ಎಂ ಕವಚ ಆಗಿರುತ್ತೆ. ಇದರ ಮೇಲೆ ಇನ್ನೊಂದು ಕವಚ ಬಂದ್ರೆ ಅದನ್ನ ನಾವು ಎನ್ ಕವಚ ಅಂತ ಹೇಳ್ತೀವಿ. ಸೊ ಈ ರೀತಿಯಲ್ಲಿ ಪರಮಾಣುಗಳು ಇದಾವೆ ಅನ್ನೋದನ್ನ ತಿಳಿಸಿದವರು ನೀಲ್ಸ್ ಬೋರ್. ಮಧ್ಯದಲ್ಲಿರ್ತಕ್ಕಂಥದ್ದು ಬೀಜ ಕೇಂದ್ರ, ಅದರ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ, ತಮ್ಮದೇ ಆದ ಕಕ್ಷೆಗಳಲ್ಲಿ ಅವು ಸುತ್ತುತ್ತಾ ಇರ್ತವೆ ಅನ್ನೋದನ್ನ ಹೇಳಿದರು. ಈಗ ನೋಡೋಣ ನಾವು ಈ ಒಂದು ಕವಚಗಳಲ್ಲಿ ಯಾವ ರೀತಿ ಎಲೆಕ್ಟ್ರಾನ್ಗಳನ್ನ ತುಂಬಬಹುದು ಅನ್ನೋದನ್ನ. ಇಲ್ಲಿ ಕವಚಗಳಲ್ಲಿ ಎಲೆಕ್ಟ್ರಾನ್ ಅನ್ನ ತುಂಬುವಾಗ ಇಲ್ಲಿ ಒಂದು ಸೂತ್ರವನ್ನ ನಾವು ಕಾಮನ್ ಸೂತ್ರವನ್ನಾಗಿ ಬಳಸ್ಕೊಳ್ಳಲಾಗುತ್ತೆ. ಅದು ಯಾವ್ದಪ್ಪ ಅಂದ್ರೆ 2n² ಸೂತ್ರವನ್ನ ಬಳಸಿಕೊಂಡು ಕೆ ಕವಚದಲ್ಲಿ ಎಷ್ಟು, ಎಲ್ ಅಲ್ಲಿ ಎಷ್ಟು, ಎಂ ಅಲ್ಲಿ ಎಷ್ಟು ಇರ್ತವೆ ಅಥವಾ ಎಷ್ಟು ಎಲೆಕ್ಟ್ರಾನ್ಗಳನ್ನ ತುಂಬಬಹುದು ಅನ್ನೋದನ್ನ ನೋಡೋಣ. ಈಗ ಇಲ್ಲಿ 2n² ಅನ್ನೋದು ಒಂದು ಸೂತ್ರ ಇದೆ ಅಲ್ವಾ. ಎನ್ ಅನ್ನೋದು ಕವಚಗಳ ಸಂಖ್ಯೆ. ಈಗ ಕೆ ಕವಚಕ್ಕೆ 1 ಅಂತ ತಗೊಂತೀವಿ. ಎರಡನೇದು ಎಲ್ ಕವಚಕ್ಕೆ 2, ಎಂಗೆ 3. ಸೊ ನಂಬರ್ ಆಫ್ ಆರ್ಬಿಟಲ್ಸ್. ಸೊ ಎನ್ ಇಲ್ಲಿ ನಾವು ಕೆ ಕವಚಕ್ಕೆ 1 ಅಂತ ತೆಗೆದುಕೊಂಡಾಗ ಆವಾಗ 2 ಇಂಟು ಎನ್ ಜಾಗದಲ್ಲಿ 1 ಬರಿತೀವಿ ಸ್ಕ್ವಯರ್. ಆಗ ಏನಾಗುತ್ತೆ? 2 ಇಂಟು 1² ಮೀನ್ಸ್ 1. ಸೊ 2 ಇಂಟು 1 ಈಸ್ ಈಕ್ವಲ್ ಟು 2. ಅಂದ್ರೆ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳನ್ನ ಮಾತ್ರ ನಾವು ತುಂಬ್ತೀವಿ.
ಕೆ ಕವಚದಲ್ಲಿ ತುಂಬಲಾಗುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 2. ಕನಿಷ್ಠ ಒಂದಾದ್ರೂ ಇರ್ಬೋದು. ಉದಾಹರಣೆಗೆ ಹೈಡ್ರೋಜನ್ ಅಲ್ಲಿ ಒಂದೇ ಎಲೆಕ್ಟ್ರಾನ್ ಇರೋದು ಅಲ್ವಾ. ಈಗ ಹೈಡ್ರೋಜನ್ ಪರಮಾಣುವನ್ನು ನಾವು ಈ ರೀತಿ ಬರಿತೀವಿ. ಸೊ ಇದು ಬೀಜ ಕೇಂದ್ರ. ಎಲೆಕ್ಟ್ರಾನ್ ಒಂದೇ ಒಂದು ಎಲೆಕ್ಟ್ರಾನ್ ಇದೆ, ಅದು ಹೊರ ಕವಚದಲ್ಲಿ ಇದೆ. ಸೊ ಇದು ಹೈಡ್ರೋಜನ್ನಿನ ಒಂದು ಪರಮಾಣು ರಚನೆ. ಬೀಜ ಕೇಂದ್ರ ಇದೆ, ಕೆ ಕವಚದಲ್ಲಿ ಒಂದೇ ಎಲೆಕ್ಟ್ರಾನ್ ಇದೆ. ಹಾಗಾಗಿ ಸೊ ಈ ರೀತಿ ಪರಮಾಣು ರಚನೆಯನ್ನ ಬರಿತೀವಿ. ಯಾವುದನ್ನ? ಹೈಡ್ರೋಜನ್ ಎಂದು. ನೆಕ್ಸ್ಟ್ ಹೀಲಿಯಂ, ಇನ್ನೊಂದು ಎಲೆಕ್ಟ್ರಾನ್ ಬೇಕು. ಈ ಕವಚಕ್ಕೆ ಇನ್ನೊಂದು ಎಲೆಕ್ಟ್ರಾನ್ ಹಾಕಿದ್ರೆ ಆಗ ಅದು ಹೀಲಿಯಂನ ಪರಮಾಣು ರಚನೆ ಆಗುತ್ತೆ. ಒಂದೇ ಎಲೆಕ್ಟ್ರಾನ್ ಇದ್ರೆ ಹೈಡ್ರೋಜನ್ ರಚನೆ, 2 ಇದ್ರೆ ಅದು ಹೀಲಿಯಂನ ಪರಮಾಣು ರಚನೆ. ಆಗ ನೋಡಿ ಇಲ್ಲಿ 2n² ಅಂದ್ರೆ 2 ಬಂತು. ಈ ಉದಾಹರಣೆಗೆ ಕೆ ಕವಚದಲ್ಲಿ. ಸೊ ಗರಿಷ್ಠ ತುಂಬಲಾಗುವ ಎಲೆಕ್ಟ್ರಾನ್ಗಳು ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಮಾತ್ರ. ನೆಕ್ಸ್ಟ್ ಇನ್ನೂ ಒಂದು ಎಲೆಕ್ಟ್ರಾನ್ ಆಗ್ಬೇಕು ಅಂದ್ರೆ, ಈಗ ಉದಾಹರಣೆಗೆ ಲಿಥಿಯಂ ತಗೊಳ್ಳೋಣ. ಹೈಡ್ರೋಜನ್ಗೆ 1, ಹೀಲಿಯಂಗೆ 2 ಎಲೆಕ್ಟ್ರಾನು, ಲಿಥಿಯಂಗೆ 3 ಎಲೆಕ್ಟ್ರಾನ್. ಸೊ ಲಿಥಿಯಂ ಅಲ್ಲಿ 3 ಎಲೆಕ್ಟ್ರಾನ್ ಇದಾವೆ. ಹಾಗಾದ್ರೆ ಪರಮಾಣು ರಚನೆ ಬರೆಯೋದು ಹೇಗೆ ನೋಡೋಣ. ಈಗ ಇಲ್ಲಿ ಬರ್ದಿದ್ವಿ ಅಲ್ವಾ, ಇದಕ್ಕೆ ಇನ್ನೊಂದು ಹೊರಗೆ ಕವಚವನ್ನ ಹಾಕ್ಬೇಕು, ಮತ್ತೊಂದು ಎಲೆಕ್ಟ್ರಾನ್ ಅನ್ನ ತುಂಬಬೇಕು. ಹೆಂಗೆ ಅಂದ್ರೆ, ಒಂದು ಬೀಜ ಕೇಂದ್ರ, ಒಂದನೇ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು, ಲಿಥಿಯಂಗೆ ಇನ್ನೊಂದು ಹೊರ ಕವಚ, ಮತ್ತೊಂದು ಎಲೆಕ್ಟ್ರಾನ್ ಅನ್ನ ಹಾಕ್ತೀವಿ. ಆವಾಗ ಇದು ಲಿಥಿಯಂನ ಪರಮಾಣು ರಚನೆ ಆಗುತ್ತೆ. ಸೊ ಈ ರೀತಿ ಪರಮಾಣು ರಚನೆಗಳನ್ನ ನಾವು ಬರೀಬಹುದು. ಈಗ ಇಲ್ಲಿ ನೋಡೋಣ. ಕೆ ಕವಚದಲ್ಲಿ ಗರಿಷ್ಠ ಎಲೆಕ್ಟ್ರಾನ್ಗಳು 2 ತುಂಬಿದ್ವಿ. ಎಲ್ ಕವಚದಲ್ಲಿ ಎಷ್ಟು ತುಂಬೋದು? ಎಲ್ ಕವಚಕ್ಕೆ ನಾವೇನಂತ ತಗೊಂತೀವಿ? ಸೂತ್ರ 2n² ಅವಾಗ 2 × 2 ಸ್ಕ್ವಯರ್ ಅಂತ ಬರುತ್ತೆ ಅಲ್ವಾ. ಅದೇ ರೀತಿ 2 4 4 8. ಸೊ ಎಲ್ ಕವಚದಲ್ಲಿ ನಾವು ಗರಿಷ್ಠ 8 ಎಲೆಕ್ಟ್ರಾನ್ಗಳನ್ನ ತುಂಬಬಹುದು. ಹೀಗೇನೆ ನಾವು ಸೂತ್ರವನ್ನ ಹಾಕೊಂಡು ನಾವು ಮಾಡ್ತಾ ಹೋಗ್ಬೋದು. ಸೊ ಎಂ ಕವಚವನ್ನ ತೆಗೆದುಕೊಂಡ್ರೆ ಆಗ 2 × 3 ಸ್ಕ್ವಯರ್, 3 3 9, 9 2 18. ಸೊ ಗರಿಷ್ಠ ಎಷ್ಟು ಎಲೆಕ್ಟ್ರಾನ್ಗಳನ್ನ ತುಂಬಬಹುದು ಯಾವ ಕವಚಕ್ಕೆ? ಎಂ ಕವಚಕ್ಕೆ. ಅಂದ್ರೆ ಗರಿಷ್ಠ 18 ಎಲೆಕ್ಟ್ರಾನ್ಗಳನ್ನ ತುಂಬಬಹುದು. ಹೀಗೆ ನಾವು ನೆಕ್ಸ್ಟ್ ಎನ್ ಕವಚಕ್ಕೆ ಎಷ್ಟು ಎಲೆಕ್ಟ್ರಾನ್ಗಳನ್ನ ತುಂಬಬಹುದು ಅಂದ್ರೆ 2 × n² = 2 × 4 ಸ್ಕ್ವಯರ್ ಅಲ್ವಾ. 4 4 16, 16 32. ಸೊ ಎನ್ ಕವಚದಲ್ಲಿ ಗರಿಷ್ಠ 32 ಎಲೆಕ್ಟ್ರಾನ್ಗಳನ್ನ ತುಂಬಬಹುದು. ಹೀಗೆ ನೀಲ್ಸ್ ಬೋರ್ ಅವರು ಯಾವ ರೀತಿ ಎಲೆಕ್ಟ್ರಾನ್ಗಳನ್ನ ಹಂಚಬಹುದು, ಯಾವ್ಯಾವ ಕವಚದಲ್ಲಿ ಎಷ್ಟೆಷ್ಟು ಇರ್ತವೆ ಅನ್ನೋದನ್ನ ತಿಳಿಸಿದ್ರು. ಸೊ ಈಗ ನಾವೀಗ ಹೈಡ್ರೋಜನಿನ ಪರಮಾಣು ರಚನೆಯನ್ನ ನಾವು ನೋಡೋಣ. ಸೊ ಹೈಡ್ರೋಜನ್, ಇದರ ಪರಮಾಣು ರಚನೆಯನ್ನ ಯಾವ ರೀತಿ ಬರೀತಾರೆ ಇಲ್ಲಿ ನೋಡಿ. ಇದು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ. ಬೀಜ ಕೇಂದ್ರದಲ್ಲಿ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಇರ್ತವೆ. ಆದರೆ ಹೈಡ್ರೋಜನ್ ಅಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ 0 ಆಗಿರೋದ್ರಿಂದ ಪ್ರೋಟಾನ್ ಮಾತ್ರ ಇರುತ್ತೆ. ಈಗ ಇಲ್ಲಿ ನೋಡಿ, ನೆಕ್ಸ್ಟ್ ಬರೋದು ಕೆ ಕವಚ. ಈ ಕವಚನೇ ಕೆ ಕವಚ. ಇದರಲ್ಲಿ 1 ಎಲೆಕ್ಟ್ರಾನ್ ಮಾತ್ರ ತುಂಬಲಾಗುತ್ತೆ, ಯಾಕೆಂದ್ರೆ ಹೈಡ್ರೋಜನ್ಗೆ 1 ಎಲೆಕ್ಟ್ರಾನ್. ನೆಕ್ಸ್ಟ್ ಹೀಲಿಯಂ ನೋಡೋಣ. ಹೀಲಿಯಂ ಅಲ್ಲಿ ಈ ರೀತಿ ಬರಿತೀವಿ ನಾವು, ನ್ಯೂಕ್ಲಿಯಸ್ ಅಂದ್ರೆ ಬೀಜ ಕೇಂದ್ರ. ನೆಕ್ಸ್ಟ್ ಕೆ ಕವಚ. ಕೆ ಕವಚದಲ್ಲಿ ಇದಕ್ಕೆ 2 ಎಲೆಕ್ಟ್ರಾನ್ಗಳು, ಯಾಕೆಂದ್ರೆ ಇದು 2ನೇ ಧಾತು. ಹೀಲಿಯಂ 2ನೇ ಧಾತು. ಸೊ 2 ಎಲೆಕ್ಟ್ರಾನ್ಗಳನ್ನ ಈ ಕೆ ಕವಚದಲ್ಲಿ ತೋರಿಸಿದೀವಿ. ಆಯ್ತಾ. ನೆಕ್ಸ್ಟ್ ಯಾವುದು? 3ನೇದು ಲಿಥಿಯಂ ಅಲ್ವಾ. 3ನೇದು ಯಾವುದು? ಲಿಥಿಯಂ. ಅದ್ರ ಪ್ರೋಟಾನ್ ಸಂಖ್ಯೆನೂ 3. ಸೊ ಪ್ರೋಟಾನ್ ಸಂಖ್ಯೆ ಎಲೆಕ್ಟ್ರಾನ್ ಸಂಖ್ಯೆಗೆ ಸಮ ಇರುತ್ತೆ. ಅದರಿಂದ ಎಲೆಕ್ಟ್ರಾನ್ಗಳು ಕೂಡ ಲಿಥಿಯಂ ಅಲ್ಲಿ
ಮೂರಿದಾವೆ. ಅವುಗಳನ್ನ ತೋರಿಸೋದು ಹೇಗೆ? ಕೆ ಕವಚದಲ್ಲಿ 2 ಹಾಕಬೇಕು, 2 ಎಲೆಕ್ಟ್ರಾನ್ ತುಂಬೋಯ್ತು. ಸೊ ಲಿಥಿಯಂಗೆ ಇನ್ನೂ ಒಂದು ಎಲೆಕ್ಟ್ರಾನ್ ಉಳಿಯುತ್ತೆ ಅಲ್ವಾ? ಅದಕ್ಕೇನು ಮಾಡೋಣ ಹಾಗಾದ್ರೆ? ಅದಕ್ಕೆ ಇನ್ನೊಂದು ಕವಚವನ್ನ ಹಾಕಬೇಕು. ಇದು ನ್ಯೂಕ್ಲಿಯಸ್, ಲಿಥಿಯಂನ ನ್ಯೂಕ್ಲಿಯಸ್, ಅದರ ಕೆ ಕವಚ. ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ ಬರ್ಬಿಟ್ವಿ, ಇನ್ನೂ ಒಂದು ಉಳಿತು. ಅದಕ್ಕೆ ಇನ್ನೊಂದು ಕವಚವನ್ನ ಹಾಕಿ ನಾವು ಎಲೆಕ್ಟ್ರಾನ್ ಅನ್ನ ತೋರಿಸ್ತೀವಿ. ಇದು ಕೆ ಕವಚ, ಇದು ಎಲ್ ಕವಚ. ಸೊ ಎಲ್ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಸೇರ್ಕೊಳ್ತು. ಹೀಗೆ ನಾವು ಪರಮಾಣುಗಳನ್ನು ನಾವು ಬರಿತಾ ಹೋಗ್ತೀವಿ. ಲಿಥಿಯಂ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಬೆರಿಲಿಯಂ ಅಲ್ವಾ? ಬೆರಿಲಿಯಂಗೆ Be ಬರಿತೀವಿ. ಆಗ ಏನಾಗುತ್ತೆ? ನ್ಯೂಕ್ಲಿಯಸ್, ಕೆ ಕವಚ 2 ಎಲೆಕ್ಟ್ರಾನು, ಎಲ್ ಕವಚದಲ್ಲಿ ಕೂಡ 2 ಎಲೆಕ್ಟ್ರಾನ್. ಇದು ಕೂಡ ಎಲ್ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಇದಾವೆ. ಇದು ಬೆರಿಲಿಯಂ. ಬೋರಾನ್, ಬೋರಾನ್ಗಾದ್ರೆ ಇನ್ನೂ ಒಂದು ಎಲೆಕ್ಟ್ರಾನ್ ಇಲ್ಲಿ ಸೇರಿಸ್ತಾ ಹೋಗ್ತೀವಿ, ಎಲ್ ಕವಚಕ್ಕೆ ಸೇರಿಸ್ತೀವಿ. ಯಾಕೆಂದ್ರೆ ಎಲ್ ಕವಚದಲ್ಲಿ ಗರಿಷ್ಠ ಎಷ್ಟು ತುಂಬಬಹುದು? 8 ಎಲೆಕ್ಟ್ರಾನ್ಗಳನ್ನ ನಾವು ತುಂಬಬಹುದು. 8 ಆಗ ತನಕನೂ ಎಲ್ ಕವಚಕ್ಕೆ ತುಂಬ್ತಾ ಹೋಗ್ಬೋದು. ಈಗ ನೋಡೋಣ ಬೋರಾನ್ನ ಪರಮಾಣು ರಚನೆ. ಇದು ಕೂಡ ನ್ಯೂಕ್ಲಿಯಸ್, ಕೆ ಕವಚ, ಎಲ್ ಕವಚ ಅಲ್ವಾ? ನ್ಯೂಕ್ಲಿಯಸ್ ಅಲ್ಲಿ 2 ಎಲೆಕ್ಟ್ರಾನು. ನೆಕ್ಸ್ಟ್ ಬೋರಾನ್ಗೆ ಎಷ್ಟು? 5 ಅಲ್ವಾ? ಸೊ 2 ಎಲೆಕ್ಟ್ರಾನು ಮತ್ತೆ 3 ಎಲೆಕ್ಟ್ರಾನ್ಗಳನ್ನ ಎಲ್ ಕವಚದಲ್ಲಿ ತುಂಬಿದೀವಿ. ಸೊ ಇದು ಬೋರಾನ್. ಕಾರ್ಬನ್ಗೆ ಏನಾಗುತ್ತೆ? ಅದು ಕಾರ್ಬನ್ಗೆ ಇದು ನ್ಯೂಕ್ಲಿಯಸ್, ಕೆ ಕವಚ ಮತ್ತೆ ಎಲ್ ಕವಚ. ಕೆ ನಲ್ಲಿ 2 ಎಲೆಕ್ಟ್ರಾನು, ಎಲ್ ಕವಚದಲ್ಲಿ 4 ಎಲೆಕ್ಟ್ರಾನ್ಗಳು. ಇದು ಕಾರ್ಬನ್ನಿನ ಪರಮಾಣು ರಚನೆ. ಸೊ ಹೀಗೆ ಕಾರ್ಬನ್ ಆದ್ಮೇಲೆ ನೈಟ್ರೋಜನ್, ನೈಟ್ರೋಜನ್ಗೂ ಕೂಡ ಒಂದು ಎಕ್ಸ್ಟ್ರಾ ಹಾಕ್ತೀವಿ. ಇದು ಬೀಜ ಕೇಂದ್ರ, ಇದು ಕೆ, ಇದು ಎಲ್ ಕವಚ. ಇಲ್ಲಿ 2 ಎಲೆಕ್ಟ್ರಾನು ಕೆ ನಲ್ಲಿ, ಉಳಿದಂತಹ 5 ಎಲೆಕ್ಟ್ರಾನ್ಗಳು ಇದಕ್ಕೆ ಇಲ್ಲಿ ತುಂಬೋಣ. ಹೀಗೆ ನೈಟ್ರೋಜನ್. ಸೊ ಆಕ್ಸಿಜನ್ಗೂ ಕೂಡ ಇನ್ನೊಂದು ಎಲೆಕ್ಟ್ರಾನ್ ಅನ್ನ ಸೇರಿಸ್ತೀವಿ. ಫ್ಲೋರಿನ್ಗೂ ಕೂಡ ಇನ್ನೊಂದು ಎಲೆಕ್ಟ್ರಾನ್ ಸೇರಿಸ್ತೀವಿ. ನಿಯಾನ್ಗೂ ಕೂಡ ಇನ್ನೊಂದು ಎಲೆಕ್ಟ್ರಾನ್ ಅನ್ನ ಸೇರಿಸ್ತೀವಿ. ಹೀಗೆ ಇದೇ ಕವಚಕ್ಕೆ, ಎಲ್ ಕವಚಕ್ಕೆನೆ, ಎಲ್ ಕವಚದಲ್ಲಿಯೇ ಒಟ್ಟು 8 ಎಲೆಕ್ಟ್ರಾನ್ಗಳು ಇರೋ ತನಕನೂ ನಾವು ಪರಮಾಣು ರಚನೆಯನ್ನ ಬರಿಬಹುದು. ಉದಾಹರಣೆಗೆ ಈಗ ನಿಯಾನ್ ಹೇಳೋದಾದ್ರೆ, ಇದು ಬೀಜ ಕೇಂದ್ರ, ಇದು ಕೆ ಕವಚದಲ್ಲಿ ಎಲೆಕ್ಟ್ರಾನ್ಗಳು, ಎಲ್ ಕವಚದಲ್ಲಿ 2, 4, 6, 8. ಇದು ನಿಯಾನ್ನ ಪರಮಾಣು ರಚನೆ. ಸೋಡಿಯಂ ಬರೆಯೋದಾದ್ರೆ ಇದಕ್ಕೆ ಅಡಿಷನಲ್ ಇನ್ನೊಂದನ್ನ ನಾವು ಹಾಕಬೇಕು. ಸೋಡಿಯಂಗೆ Na ಅಲ್ವಾ? ಬೀಜ ಕೇಂದ್ರ, ಕೆ ಕವಚ ಮತ್ತೆ ಎಲ್ ಕವಚ. ಇನ್ನೊಂದು ಎಂ ಕವಚದಲ್ಲಿ 1 ಎಲೆಕ್ಟ್ರಾನ್ ಅನ್ನ ನಾವು ತೋರಿಸ್ತೀವಿ. ಇದಕ್ಕೆಲ್ಲ ಮಾಮೂಲಿ ಇದ್ದಂಗೆ ಇರುತ್ತೆ. ಈ ರೀತಿ ಕೆ ನಲ್ಲಿ 2, ಎಲ್ ಅಲ್ಲಿ 8, ಎಂ ಅಲ್ಲಿ 1 ಕವಚ. 1 ಕವಚದಲ್ಲಿ 1 ಎಲೆಕ್ಟ್ರಾನ್. ಇದು ಸೋಡಿಯಂನ ಪರಮಾಣು ರಚನೆ. ಸೊ ಹೀಗೆ ಎಲ್ಲಾ ಧಾತುಗಳ ಪರಮಾಣು ರಚನೆಯನ್ನು ನಾವು ಈ ರೀತಿ ಬರಿತಾ ಹೋಗ್ಬೋದು. ಈಗ ಇದುವರೆಗೂ ವೀಕ್ಷಿಸಿದ್ರಿ ಅಲ್ವಾ? ನೀವೇನೇನು ತಿಳ್ಕೊಂಡ್ರಿ ನೀಲ್ಸ್ ಬೋರ್ನ ಪರಮಾಣು ಮಾದರಿ ಬಗ್ಗೆ, ಆಮೇಲೆ ಆ ಒಂದು ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳನ್ನ ಹೇಗೆ ಹಂಚಿಕೆಯನ್ನ ಮಾಡಿದೀವಿ ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ? ಸೊ ಈಗ ನೀವು ಮನೆಯಲ್ಲಿ ಕೂತ್ಕೊಂಡು 15 ಧಾತುಗಳ ಪರಮಾಣು ಹಂಚಿಕೆಗಳನ್ನ ನೀವು ಬರಿಬೇಕು. ಪರಮಾಣುವಿನ ರಚನೆಯಲ್ಲಿ ಎಲೆಕ್ಟ್ರಾನ್ಗಳು ಹೇಗೆ ಹಂಚಿಕೆ ಆಗಿದವೆ ಅಂತ. ಸೊ ಇದುವರೆಗೂ ವೀಕ್ಷಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.